ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷ. ಸಿಂಹರಾಶಿಯ ಬಗೆಗಿನ ಚಿಂತನೆಯನ್ನು ಮಾಡಿದಾಗ ಕರ್ಮಕ್ಷೇತ್ರದಲ್ಲಿ ತಮ್ಮ ಏನೊಂದು ಯೋಚನೆಗಳಿದ್ದಾವೆ, ಆ ಯೋಚನೆಗಳಿಗೆ ಸರಿಯಾದಂತಹ ಅನುಭವಗಳು ಕಷ್ಟಕರ ಹೇಳುವಂತಹ ಲಕ್ಷಣಗಳು ಸಿಂಹರಾಶಿಗೆ ಕಾಣುವಂಥದ್ದು. ಕರ್ಮಕ್ಷೇತ್ರದಲ್ಲಿ ಆತ್ಮತೃಪ್ತಿ ಇರೋದಿಲ್ಲ. ಉದ್ಯಮ ಕ್ಷೇತ್ರಗಳು ಕೂಡ ಹಾಗೆ. ತಾವಂದುಕೊಂಡಂತೆ ಮುಂದೆ ಹೋಗದೇ ಇರುವಂತಹ ಪರಿಸ್ಥಿತಿಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು, ಒಂದಷ್ಟು ಆರ್ಥಿಕತೆಯ ನಷ್ಟ ಅನುಭವಗಳು ಕೂಡ ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳು. ಕಾರಣ ಇಷ್ಟೇ, ರಾಶಿಯಿಂದ ಅಷ್ಟಮ ಭಾವದಲ್ಲಿ ಶನಿಯ ಉದಯ ಹೇಳುವಂಥದ್ದು, ಹಾಗೆ ಕರ್ಮಾಧಿಪತಿಯಾದಂತಹ ಗ್ರಹನೂ ಕೂಡ ವ್ಯಯಭಾವದಲ್ಲಿ ಉಪಸ್ಥಿತಿ ಇರುವಂಥದ್ದು. ಇದೆಲ್ಲವೂ ಕೂಡ ಕರ್ಮಕ್ಷೇತ್ರಕ್ಕೆ ಬಲ ಕೊಡುವಂತಹ ಪರಿಸ್ಥಿತಿ ಇಲ್ಲ. ವೃತ್ತಿ ಕ್ಷೇತ್ರಕ್ಕಾಗಲಿ ಉದ್ಯಮ ಕ್ಷೇತ್ರಕ್ಕಾಗಲಿ ಬಲ ಕೊಡುವಂತಹ ಪರಿಸ್ಥಿತಿ ಖಂಡಿತ ಇರೋದಿಲ್ಲ. 2027 ಮೇ ಮಾಸದಲ್ಲಿಯ ತನಕ ಇದೇ ರೀತಿಯಲ್ಲಿ ಮುಂದುವರಿಯುವಂತಹ ಪ್ರಸಂಗಗಳು ಕೂಡ ತಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ಹಾಗಾಗಿ ಏನೊಂದು ಯಥಾಸ್ಥಿತಿಯ ಒಂದು ಜರ್ನಿ ಉಂಟು, ಆ ಯಥಾಸ್ಥಿತಿಯ ಜರ್ನಿಯನ್ನು ಬಹಳ ಗಮನವಿಟ್ಟು ಮಾಡುವಂಥದ್ದು ಅತ್ಯಂತ ಸೂಕ್ತ. ಇಲ್ಲದೇ ಇದ್ದರೆ ಎಲ್ಲಿಯೋ ಎಡವಟ್ಟುಗಳು, ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತಹ ಸಂದರ್ಭಗಳು ಇತ್ಯಾದಿಗಳೆಲ್ಲ ಎದುರಾಗುವಂತಹ ಒಂದು ಸಂದರ್ಭಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಎಲ್ಲಿಯೋ ಉಪಕಾರ ಸ್ಮರಣೆಯಿಂದ ಯಾರಿಗಾದರೂ ಆರ್ಥಿಕ ಸಹಕಾರವನ್ನು ಮಾಡಿದ್ದಿದ್ರೂ ಕೂಡ ಅದು ಕೂಡ ನಿಮಗೆ ಒಂದಷ್ಟು ಸಮಾಧಾನ ಕೊಡುವಂತಹ ಸ್ಥಿತಿ ಇರುವುದಿಲ್ಲ. ಹಿಂದೆ ಬಾರದೇ ಇರುವಂತಹ ಪರಿಸ್ಥಿತಿಗಳಾಗಬಹುದು. ಅಂತಹ ಸಂದರ್ಭಗಳಿದ್ದರೆ ಅದನ್ನು ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು, ಅದರ ಬಗ್ಗೆ ಜಾಸ್ತಿ ಗಮನ ಕೊಡುವಂಥದ್ದು ಸೂಕ್ತ ಅಂತ ಅನ್ನಿಸ್ತದೆ. ದಾಂಪತ್ಯದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನಕರವಾದಂತಹ ಸ್ಥಿತಿಗಳು ಕಂಡುಬರುವುದಿಲ್ಲ. ಮನಸ್ಸಿನ ಆರೋಗ್ಯ ಖಂಡಿತ ಹದಗೆಟ್ಟಿರ್ತದೆ. ಜೊತೆಗೆ ದೇಹದ ಆರೋಗ್ಯವೂ ಕೂಡ ಹದಗೆಟ್ಟಿರುವಂತಹ ಸ್ಥಿತಿ, ಹದಗೆಡುವಂತಹ ಸ್ಥಿತಿ. ಸ್ವಲ್ಪ ಮಾನಸಿಕತೆಯಿಂದ, ಎಚ್ಚರಿಕೆಯಿಂದ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದೇನಿದೆ, ಇದು ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಂಡಂತೆ ಆಗುತ್ತೆ ಹೇಳುವಂತಹ ಫಲಗಳು ಕಂಡು ಬರ್ತಾ ಇದೆ. ಸಂಪತ್ತಿನ ಭಾವ ಮೋಡದ ಸ್ಥಿತಿಯಲ್ಲಿರುವಂಥದ್ದು, ಆರ್ಥಿಕತೆಯ ಭಾವ ಅನ್ನುವಂಥದ್ದೇನಿದೆ ಅದು ಮೋಡದ ಸ್ಥಿತಿಯಲ್ಲಿರುವಂಥದ್ದು. ನಮ್ಮವರೇ ನಮ್ಮ ಜೊತೆಗೆ ನಿಲ್ಲದೇ ಇರುವಂತಹ ಸ್ಥಿತಿ, ನಮ್ಮ ಬುದ್ಧಿ ನಮ್ಮ ಮನಸ್ಸುಗಳೇ ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯವಹರಿಸುವಂತಹ ಸ್ಥಿತಿ, ಅದೆಲ್ಲವೂ ಕೂಡ ಕಂಡುಬರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಒನ್ಸ್ ಅಗೇನ್ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವಂಥದ್ದು. ಇದನ್ನು ಪ್ರತಿನಿತ್ಯ ಮಾಡುವ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಇದನ್ನು ಮಾಡುವುದಕ್ಕೆ ಸಾಧ್ಯ ಆಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ, ಆದರೂ ಕೂಡ ನನ್ನ ಕರ್ತವ್ಯ. ಸೊ ತಾವುಗಳು ಮಾಡುವುದು ತಮ್ಮದ್ದಾದಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಿ ತಾವುಗಳು ಮಾಡುವಂಥದ್ದು. ಈ ಒಂದು ಕೆಲಸವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟರೆ ಇನ್ನುಳಿದ ಎಲ್ಲ ಕೆಲಸಗಳು ಅದು ಅದಾಗಿಯೇ ನಿಮಗನುಕೂಲ ಆಗುವ ರೀತಿಯಲ್ಲಿ ಆಗುತ್ತದೆ ಹೇಳುವಂಥದ್ದು. ಹಾಗಾಗಿ ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ. ನಮ್ಮ ಬುದ್ಧಿ ಕರ್ಮ ಪ್ರಭಾವಕ್ಕೆ ಅನುಗುಣವಾಗಿ ವ್ಯವಹರಿಸ್ತದೆ ಹೇಳುವಂಥದ್ದು ಶಾಸ್ತ್ರದ ವಾಣಿ. ಹಾಗಾಗಿ ಅದು ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ವ್ಯವಹರಿಸ್ತದೆ ಅನ್ನುವಂಥದ್ದು ಅದು ನಮ್ಮ ತೀರ್ಮಾನ. ಹಾಗಾಗಿ ಕರ್ಮ ಪ್ರಭಾವಕ್ಕೆ ಅನುಗುಣವಾಗಿ ವ್ಯವಹರಿಸುವುದೇ ಸತ್ಯ. ಹಾಗಾಗಿ ತಾವುಗಳು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಬಹುತೇಕ ನಿಮ್ಮ ಪರಿಸ್ಥಿತಿಗಳು ತಿಳಿಯಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.